ನಮಸ್ಕಾರ. ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ಬಿರುಗಾಳಿ ಬೌಲಿಂಗ್ ಅಬ್ಬರಕ್ಕೆ ಧೂಳಿಪಟವಾಗಿ ಹೋದವು ನ್ಯೂಜಿಲೆಂಡ್ ತಂಡದ ಪ್ರತಿಯೊಂದು ವಿಕೆಟ್ಸ್ಗಳು. ಈತನ ಆರ್ಭಟದಿಂದ ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ತಂಡ. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರುಣ್ ಚಕ್ರವರ್ತಿಯವರ ಸ್ಫೋಟಕ ಬೌಲಿಂಗ್ ಬಿರುಗಾಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಾದರೆ ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ವರುಣ್ ಚಕ್ರವರ್ತಿ ಎಂದು ಕಮೆಂಟ್ ಮಾಡುವ ಮೂಲಕ ಭಾರತ ತಂಡಕ್ಕೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಾಂಪಿಯನ್ಸ್ ಟ್ರೋಫಿ 2025ರ 12ನೇ ಲೀಗ್ ಹಂತದ ಪಂದ್ಯವು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಏರ್ಪಟ್ಟಿತ್ತು. ಈ ಪಂದ್ಯದ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡವು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡು ಭಾರತ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನ ಮಾಡಿಕೊಟ್ಟರು. ಇದರಂತೆ ಬ್ಯಾಟಿಂಗ್ ಮಾಡಲು ಮುಂದಾದ ಭಾರತ ತಂಡವು ಪ್ರಾರಂಭದಲ್ಲಿಯೇ ರೋಹಿತ್ ಶರ್ಮಾ, ಉಪನಾಯಕ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಆಟಗಾರರ ವಿಕೆಟ್ಸ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಭಾರತ ತಂಡಕ್ಕೆ ಆಪತ್ ಬಾಂಧವನಂತೆ ಕ್ರೀಸ್ಗೆ ಎಂಟ್ರಿ ಕೊಟ್ಟ ಶ್ರೇಯಸ್ ಅಯ್ಯರ್ ಅವರು 98 ಎಸೆತಗಳಲ್ಲಿ 79 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಭಾರತ ತಂಡವನ್ನು ದೊಡ್ಡ ಸ್ಕೋರ್ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮತ್ತು ತದನಂತರ ಬಂದ ಹಾರ್ದಿಕ್ ಪಾಂಡ್ಯರವರು 45 ಎಸೆತಗಳಲ್ಲಿ 45 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಅಕ್ಷರ್ ಪಟೇಲ್ ರವರು 61 ಎಸೆತಗಳಲ್ಲಿ 42 ರನ್ಸ್ಗಳನ್ನು ಕಲೆ ಹಾಕಿ ಭಾರತ ತಂಡದ ಪರವಾಗಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರು. ಇನ್ನುಳಿದ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ನ್ಯೂಜಿಲೆಂಡ್ ವಿರುದ್ಧದ ಈ ಪಂದ್ಯದಲ್ಲಿ ಸಫಲವಾಗಿ ಬ್ಯಾಟಿಂಗ್ ಆಡಲಾಗದೆ ವಿಫಲರಾಗಿ ಪೆವಿಲಿಯನ್ ಸೇರಿಕೊಂಡರು ಮತ್ತು ನ್ಯೂಜಿಲೆಂಡ್ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂತಹ ಮ್ಯಾಟ್ ಹೆನ್ರಿ ರವರು 5 ವಿಕೆಟ್ಸ್ಗಳನ್ನು ಕಿತ್ತೆಸೆದು ಭಾರತ ವಿರುದ್ಧ ವಿಶ್ವ ದಾಖಲೆಯನ್ನು ಬರೆದರು. ಈ ಮೂಲಕ ಭಾರತ ತಂಡವು ತನ್ನ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ಸ್ಗಳನ್ನು ಕಳೆದುಕೊಂಡು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 249 ರನ್ಸ್ಗಳನ್ನು ಕಲೆ ಹಾಕಿ ನ್ಯೂಜಿಲೆಂಡ್ ತಂಡಕ್ಕೆ 250 ರನ್ಸ್ಗಳನ್ನು ಗುರಿಯಾಗಿ ನೀಡಿತ್ತು. ಈ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡವು ಪ್ರಾರಂಭದಲ್ಲಿಯೇ ಅಷ್ಟೇನು ವಿಕೆಟ್ಸ್ಗಳನ್ನು ಕಳೆದುಕೊಂಡಿರಲಿಲ್ಲ. ಆದರೆ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ವಿಕೆಟ್ಸ್ಗಳನ್ನು ಪಡೆದುಕೊಳ್ಳಲಾಗದಿದ್ದರೂ ಕೂಡ ನ್ಯೂಜಿಲೆಂಡ್ ತಂಡಕ್ಕೆ ಅನಾವಶ್ಯಕವಾಗಿ ರನ್ಸ್ಗಳನ್ನು ನೀಡದೆ ಪಂದ್ಯವನ್ನು ತನ್ನ ಕೈವಶದಲ್ಲಿ ಉಳಿಸಿಕೊಂಡಿತ್ತು. ತದನಂತರ ಬ್ಯಾಟ್ ಬೀಸಲೇಬೇಕಾದ ಸಂದರ್ಭ ಎದುರಾದ ಸಂದರ್ಭದಲ್ಲಿ ಕೇನ್ ವಿಲಿಯಮ್ಸನ್ ರವರು ನ್ಯೂಜಿಲೆಂಡ್ ತಂಡದ ಪರವಾಗಿ ಸ್ಫೋಟಕ ಇನ್ನಿಂಗ್ಸ್ ಆಡಿ 120 ಎಸೆತಗಳಲ್ಲಿ 81 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು 31 ಎಸೆತಗಳಲ್ಲಿ 28 ರನ್ಸ್ಗಳನ್ನು ಕಲೆ ಹಾಕಿದರೆ ವಿಲ್ ಯಂಗ್ ರವರು 35 ಎಸೆತಗಳಲ್ಲಿ 22 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನುಳಿದ ಇಂಗ್ಲೆಂಡ್ ತಂಡದ ಬ್ಯಾಟರ್ಸ್ಗಳು ಕೂಡ ಭಾರತ ವಿರುದ್ಧ ಸಫಲವಾಗಿ ಬ್ಯಾಟಿಂಗ್ ಅನ್ನು ಆಡಲಾಗದೆ ವಿಫಲರಾಗಿ ಪೆವಿಲಿಯನ್ ಸೇರಿಕೊಂಡಿದ್ದರು. ಈ ಮೂಲಕ 45.3 ಓವರ್ಗಳಲ್ಲಿಯೇ ಭಾರತ ತಂಡ ನೀಡಿದ್ದ 250 ರನ್ಸ್ಗಳನ್ನು ಚೇಸ್ ಮಾಡಲಾಗದೆ ನ್ಯೂಜಿಲೆಂಡ್ ತಂಡವು ತನ್ನ ಪ್ರಮುಖ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ 205 ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಭಾರತ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದಂಥ ವರುಣ್ ಚಕ್ರವರ್ತಿಯವರು 5 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು ಮತ್ತು ಇನ್ನುಳಿದ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜರವರು ತಲಾ ಒಂದೊಂದು ವಿಕೆಟ್ಸ್ಗಳನ್ನು ಪಡೆದುಕೊಳ್ಳುವ ಮೂಲಕ ನ್ಯೂಜಿಲೆಂಡ್ ವಿರುದ್ಧದ ಈ ಪಂದ್ಯದಲ್ಲಿ ಭಾರತ ತಂಡಕ್ಕೆ 45 ರನ್ಸ್ಗಳ ಭರ್ಜರಿ ಗೆಲುವನ್ನು ತಂದುಕೊಟ್ಟರು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.